ಮಂಗ ಅಲ್ಲ, ನೀನ್ ಮಂಗನಾದ್ರೂ ಆಗು ಪೆಂಗನಾದ್ರೂ ಆಗು ನನ್ಗೇನಂತಿ. ಏನೋ ಒದಿತಾವನಲ್ಲ ಅಂತ ಬಿಡ್ಸಿರೇ ನೋಡ್ದ. ನನ್ನ ಬಾಯಿಗೆ ಬಂದಂಗೆ ಬೈಯದ ಈ ಸಾಕಿ ಅದಕ್ಕೆ ಮತ್ತಿಗೆ ಇಂಥೊಳಗೆ ಸಹಾಯ ಮಾಡಕ್ ಹೋಗ್ಬಾರ್ದು ಅಂತ. ಒದ್ದಸ್ಕ ಇನ್ನ ನನ್ಗೇನಾಗಬೇಕಾಯ್ತು, ಹೋಗ್ತೀನಿ ನಾನು. ತಿಮ್ಮಜ್ಜಿ ತಿಮ್ಮಜ್ಜಿ ನಿನ್ ಕಳಜಿ. ಏಯ್ ಕೊಡೆ ದುಡ್ಡ ಕೊಡ್ತೀಯೋ ಇಲ್ವೋ? ಅಯ್ಯೋ ನಂತ ₹1 ಇಲ್ಲ ಕಣಯ್ಯ. ಯಾಕೆ ನಾನು ನಿಂಗೆ ಹಿಂಸೆ ಮಾಡ್ತೀಯ? ಕುಡಿಯಕ್ ದುಡ್ಡು ಕೊಡು ಅಂತ ನಾನು ಎಲ್ಲಿಂದ ತಂದ್ಕೊಡೋಣ? ಅಯ್ಯೋ ಇದೇನಪ್ಪ ಇದು, ಯಾರು ನನ್ ಕಾಪಾಡೋರಿಲ್ವೇ ಈ ವಯ್ಯನಿಂದನ? ಏ ಕೊಡ್ತೀಯೋ ಇಲ್ವೋ ದುಡ್ಡನ? ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೋಡು ಏನ್ ಮಾಡ್ತೀನಿ ಅಂತನ. ಕತ್ತಿಸ್ಕೆ ಸಾಯಿಸ್ಬಿಡ್ತೀನಿ ನಿನ್ನ. ಬಿಡು ಬಿಡು ಮನೆಯಲ್ಲ ಅಮ್ಮ, ಕತ್ತು ಕತ್ತು ಬಿಡು ಬಿಡು ಅಮ್ಮ, ಯಾರಾದ್ರೂ ಬರ್ರಪ್ಪ ಕಾಪಾಡ್ರಿ. ಬಿಡಲ್ಲ ನಿನ್ನ. ಅಮ್ಮ ಅಯ್ಯೋ ಬಿಡು ಬಿಡು, ನನ್ ಸತ್ತೆ ನನ್ ಸಾಯಿಸಿರೆ ನಿನ್ನ ಜೈಲಿಗೆ ಹಾಕ್ತಾರೆ ಕಣೋ ಮನೆಯಲ್ಲ. ಬಿಡು ನಾನು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ ಕಣೆ, ಸಾಯಿ ನೀನು. ಓಹೋ ತಿಮ್ಮಜ್ಜಿ ಸಹಾಯಕ್ಕೆ ಬಂತು, ನನ್ನ ಒದ್ದು ಓಡಿಸುತ್ತೆ ಅನ್ಕೊಂಡಿದ್ದಲ್ವೇ ನೀನು? ಅಯ್ಯೋ ಕಿಡ್ದಿಮ್ಮಿ, ಅಯ್ಯೋ ನಾನೊಂದು ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡು ನನ್ನ ಸಾಯ್ತು ಮಾಡಿ ಹೋತಲ್ಲಪ್ಪ ಕಿಡ್ದಿಮ್ಮಜ್ಜಿ. ಅಯ್ಯೋ ಯಾರಾದ್ರೂ ಬರಪ್ಪ. ಮನೆಯೊಳಗಂಗಿ ಈಗಲೇ ಮನೆಗಿಲ್ಲ, ಎತ್ತಾಳ. ಬಿಡು ಬಿಡು. ಕೊಡ್ತೀಯೋ ಇಲ್ವೋ ಹೇಳು, ದುಡ್ಡು ಕೊಡ್ತೀಯ ತಾನೇ? ಅಯ್ಯೋ ಅಂತ ಎಲ್ಲೈತೆ ದುಡ್ಡು ಮನೆಯಳ? ದುಡ್ಡು ನಿಮ್ಮಪ್ಪ ಮಾಡಿಕ್ಯವನೇನು ಆಸ್ತಿನ? ಬಿಡು ಬಿಡು ಕತ್ತು. ದುಡ್ಡು ಕೊಡತಕ್ಕ ನಾನು ಬಿಡಲ್ಲ. ನನ್ನ ಹತ್ರ ಎಷ್ಟು ದುಡ್ಡು ಇಸ್ಕೊಂಡು ತಿಂದಿದ್ಯೋ ಇಷ್ಟು ದಿನ, ಇಷ್ಟು ವರ್ಷನ, ಅದನ್ನೆಲ್ಲ ಕೊಡಲೇಬೇಕು ನೀನು. ಇವಾಗ ಕೊಡತಕ್ಕ ನಾನು ಬಿಡಲ್ಲ. ಹೇಳೇ ಎಲ್ಲಿಕ್ಕಿದೆಯಾ ಹೇಳು, ಕೊಡ್ತೀಯೋ ಇಲ್ವೋ ದುಡ್ಡ? ಅಯ್ಯೋ ನಿನಗೆ ಎಲ್ಲಿಂದ ತಂದ್ಕೊಡ್ಲಪ್ಪ ದುಡ್ಡು ನಾನು? ಅಮ್ಮ ಅಮ್ಮ ಸತ್ತಿ ಸತ್ತಿ ಸತ್ತಿ. ಮಾತಾಡು, ಕೊಡ್ತೀಯೋ ಇಲ್ವೋ ದುಡ್ಡ? ಕೊಡ್ತೀಯೋ ಇಲ್ವೋ? ಅಯ್ಯೋ ಮಾವ ಮಾವ ಏನ್ ಮಾಡ್ತಾ ಇದೀರಾ? ಮಾವ ಏನ್ ಮಾಡ್ತಾ ಇದೀರಾ ಮಾವ? ಮಾವ ಅವ್ರು ಕತ್ತಿ ಹಾಕಿ ಸುತ್ತಾ ಇದೀರಾ, ಬಿಡ್ರಿ ಬಿಡ್ರಿ. ಅಯ್ಯೋ ಅತ್ತೆ ಅತ್ತೆ, ಅಯ್ಯೋ ಮಾತಾಡ್ತಾ ಇಲ್ಲ ಮಾವ ಅವರು. ಮಾವ ಕೈ ಬಿಡ್ರಿ ಮಾವ. ಏಯ್ ನಾಟಕ ಮಾಡ್ತಾ ಇದ್ದೇನೆ? ಸಾಕಿ ಸಾಕಿ, ಏನೇ ಕಣ್ಣು ಮುಚ್ಕೊಂಡು ನಾಟಕ ಮಾಡ್ತಾ ಇದ್ಯಾ? ಇದೇನಪ್ಪ ಇದು, ಮಾತೇ ಆಡ್ತಾ ಇಲ್ಲ ಇವಳು. ಗಂಗಿ ನಿಮ್ಮ ಮತ್ತೆ ಯಾಕೋ ಮಾತಾಡ್ತಾ ಇಲ್ಲ? ಮಾತಾಡ್ಸು, ಮಾತಾಡ್ಸು. ಅತ್ತೆ ಅತ್ತೆ ಅತ್ತೆ, ಅಯ್ಯೋ ಮಾವ ಅವರು ಸತ್ಗೆ ಹೋಗಿರೋ ಏನೋ, ನೀವು ಕತ್ತಿಸ್ಕಿ ಎದಳ್ರಿ ಮಾವ. ಏನೋ ಅವ್ರ ಮೇಲೆ ಬಿತ್ಕೊಂಡಿದ್ರಲ್ಲ, ಎದಳ್ರಿ, ಸತ್ತೋಗಿರೋ ಏನೋ. ಅತ್ತೆ ಅತ್ತೆ, ಅಯ್ಯೋ ಏನ್ ಗಂಗಿ ಏನ್ ಹೇಳ್ತಾ ಇದ್ಯಾ? ಸಾಕಮ್ಮ ಸತ್ತೇ ಹೋದ್ಲಾ? ಅಯ್ಯೋ ಒಂದ್ ಸ್ವಲ್ಪ ನೋಡು, ಉಸಿರಾಡ್ತಿದ್ದಾಳೇನೋ, ಒಂದ್ ಸ್ವಲ್ಪ ನೀರ್ ತಂದು ಹಾಕು. ಹೆಂಗೆ ಮಾಡಿದ್ರಿ ಸಿಗಡಿ ಸಿದ್ದಣ್ಣ ನಿಮ್ದಕ್ಕೆ? ಸಾಕಮ್ಮಗೆ ಸಾಯಿಸಿ ಬಿಟ್ರ? ಯಾಕೆ ಹೆಂಗೆ ಮಾಡಿದ್ರು ಅವರು ಅಂತ ಕೆಲಸ? ಅಯ್ಯೋ ನಾನು ಸಾಯಿಸಿಲ್ಲ ಕಣ್ ಬಾನು, ನಾನೇನಲ್ಲ ಸಾಯಿಸಿದ್ದು. ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಏನಕ್ಕನ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಲ್ಲ, ಕೊಡು ಈಗ, ನನಗೆ ಬೇಕು ಅರ್ಜೆಂಟ್, ಯಾರಿಗೋ ಕೊಡಬೇಕು ಅಂತಂದರೆ ಕೊಡಲಿಲ್ಲ. ಅದಕ್ಕೆ ಒಂದು ಏಟು ಅದನ್ನಪ್ಪ ಹಂಗೆ ಬಿದ್ಲು ಅಷ್ಟೇನೆ, ನಾನೇನು ಮಾಡಿಲ್ಲ. ಏನು ಮಾಡ್ದಲೆ ಸತ್ತೋಗ್ತಾರ ಯಾರಾದ್ರೂ? ಅಯ್ಯೋ ದೇವ್ರೇ, ಸಾಕಮ್ಮಗೆ ಸಾಯಿಸಿ ಬಿಟ್ಟಲ್ಲ ನಿಮ್ದು. ಈಗ ಅವ್ರದ್ದು ಮಗ ಬರ್ತಾರೆ ಹಿರಿ, ಪೊಲೀಸ್ ಕಂಪ್ಲೇಂಟ್ಗೆ ಕೊಟ್ಟು ನಿಮ್ದಕ್ಕೆ ಜೈಲಿಗೆ ಹಾಕಿಸ್ತಾರೆ. ಈಗ ಹೆಂಗೆ ಮಾಡ್ತೀರಾ? ಕುಡಿಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಸಾಯಿಸಿ ಬಿಟ್ಟ ನಿಮ್ದು ಹೆಂಡತಿಗೆ. ನೋಡ್ದಾಗಂಗಿ ನಿಮ್ದು ಮಾವ ಎಂತ ಕೆಲ್ಸಕ್ಕೆ ಮಾಡ್ಬಿಟ್ರು. ಅಯ್ಯೋ ಮಾವ, ಈಗ ಗ್ಯಾರಂಟಿ ಪೊಲೀಸರು ಎಳ್ಕೊಂಡು ಹೋಗ್ತಾರೆ. ಸಾಯಿಸಿದ್ರ ಅಂದ್ಮೇಲೆ ಯಾರು ಕಂಪ್ಲೇಂಟ್ ಕೊಡ್ದಿದ್ರು ಅವರೇ ಬರ್ತಾರೆ. ಯಾರಾದ್ರೂ ಹೇಳಿದ್ರೆ ಸಾಕು, ಒಂದ್ ಸ್ವಲ್ಪ ಸುಳಿವು ಕೊಟ್ರೆ ಸಾಕು, ನಿಮ್ಮನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ. ಸಾಯ ತಕ್ಕ ಜೈಲಾಗೆ ಇರ್ಬೇಕು, ಕೊಲೆ ಕೇಸು. ಅಯ್ಯೋ ಗಂಗೆ, ನಾನೇನು ಸಾಯಿಸ್ಲಿಲ್ಲಮ್ಮ, ಸುಮ್ಮನೆ ಹಿಂಗೆ ಕತ್ತತ್ರ ಹಿಂಗೆ ಕೈ ಹಿಡ್ಕೊಂಡಿದ್ದೆ ಅಷ್ಟೇನೆ. ನಾನೇನು ದಿಮ್ನಾಗೆ ಅಮುಕ್ಲು ಇಲ್ಲ, ಗೀಸಕ್ಲು ಇಲ್ಲ ಕತ್ನ. ಸರಿಯಂಗೆ ನೋಡಮ್ಮ, ಬದುಕಿರ್ಬೇಕು, ಸತ್ತಿಲ್ಲ. ಅಯ್ಯೋ ಇಲ್ಲ ಮಾವ, ಉಸಿರಾಡ್ತಾ ಇಲ್ಲ, ಸತ್ತೋಗಿದ್ದಾರೆ ಅತ್ತೆ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ನಲ್ಲಪ್ಪ ನಾನು. ಸತ್ಯ ಹೋದ್ಲ ನಿಜವಾಗ್ಲೂ. ಈಗೇನು ಮಾಡೋದಿ? ಮೊದಲು ಇಲ್ಲಿಂದ ಓಡೋಗ್ಬೇಕು, ಇದ್ರೆ ನನಗೆ ಉಳಿಗಾಲ ಇರಲ್ಲ. ಎಲ್ಲರೂ ಸೇರ್ಕೊಂಡು ನನ್ನ ಹೊಡಿತಾರೆ ಅನ್ಸುತ್ತೆ. ಅಯ್ಯಯ್ಯೋ ಮಾವ, ಈಗ ಏನು ಮಾಡ್ತೀರಾ? ನಿಮ್ಮ ಮಗ ಬಂದ್ರೆ ಅಷ್ಟೇನೆ ನಿಮ್ಮನ್ನ ಏರಿಕೆ ಹೊಡಿತಾರೆ ಅಷ್ಟೇನೆ. ಅಮ್ಮನ ಸಾಯಿಸಿದ್ಯಾ ಅಂತಾನ. ನಾಳೆ ನಿಮ್ಮ ಮಾವ ಕುಡಿಯೋಕೆ ದುಡ್ಡಿಲ್ಲ ಅಂತ ಹೇಳಿ ಹಿಂಗ ಅತ್ತೆ ಹಿಂಗ ಸಾಯಿಸೋದು? ಅದಕ್ಕೆ ಮತ್ತೆ ಹೇಳೋದು, ಇಲ್ಲಿ ಇರಬೇಡಿ ನೀವು, ಹೋಗಿ ಕೆಲಸಕ್ಕೆ ಅಂತ ನಾನು ಅವತ್ತಿಂದ ಹೇಳ್ತಿದ್ದೆ ತಾನೆ. ನೀವೇ ಇಲ್ಲೇ ಇಟ್ಕೊಂಡು ಜಗಳ ಮಾಡಿ ಈಗ ನೋಡ್ರಿ ಅತ್ತೆನ ಸಾಯಿಸಿ ಬಿಟ್ಟಿದ್ದೀರಾ. ಅಯ್ಯೋ ನಾನಲ್ಲಮ್ಮ ಸಾಯಿಸಿದ್ದು, ನಾನಲ್ಲ, ಅವಳಾಗಿ ಅವಳು ದೊಬ್ಬೊಬ್ಬಂಗೆ ಬಿದ್ಲು, ಎಲ್ಲ ತಲೆಗೆ ಏಟಾಗಿ ಸತ್ತಿರ್ಬೇಕೇನ. ನಾನೇನು ಮಾಡಿಲ್ಲ. ನೀನೇನು ಮಾಡಿಲ್ಲ ಅಂತ ಹೇಳ್ಬಿಟ್ರಿ? ಇಲ್ಲಿ ಗಂಗಿ ನೋಡಿದಾಳೆ, ನಮ್ದು ನೋಡಿದೀವಿ. ನೀವೇ ಜಗಳ ಆಡಿ ಸಾಯಿಸಿದಿರಾ ನಿಮ್ದು ಹೆಂಡತಿಗೆ. ಇರಿ, ನಿಮ್ದು ಮಗ ಬುಸ್ ನಾಗಾಗೆ ಬಂದ್ರೆ ಸರಿಯಾಗಿ ಹೇಳಿಕ್ಕಿ ಪೊಲೀಸ್ನವ್ರಿಗೆ ಹೇಳ್ಕೊಂಡೋಗಿ ಜೈಲಿಗೆ ಹಾಕಿಸ್ತಾನೆ ನಿಮ್ದಕ್ಕೆ.
ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು. ಇಲ್ಲ ಇಲ್ಲ, ನಾನು ಇಲ್ಲಿರಲ್ಲ. ನಾನು ಹೋಗ್ತೀನಿ ಗೌಡ್ರ ಮನೆಗೆ, ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಈ ತರ ಹೋಗ್ಬಿಟ್ರೆ ಎಲ್ಲಿದ್ರು ಬಿಡಲ್ಲ, ಪೊಲೀಸ್ನವರು ಹೇಳ್ಕೊಂಡ್ ಬಂದೇ ಬರ್ತಾರೆ. ಈ ತರ ತಪ್ಪಿಸ್ಕೊಂಡು ಹೋದ್ರು ಬಿಡಲ್ಲ. ಅಯ್ಯೋ ಇದೇನ್ ಬಾನಕ್ಕ, ನಮ್ಮ ಮಾವ ನಮ್ಮ ಅತ್ತೆ ಹಿಂಗ್ ಸಾಯಿಸ್ಬಿಟ್ಟು ಹಿಂಗ್ ಓಡೋಗ್ತೈತೆ ತಪ್ಪಿಸ್ಕೊಂಡು. ಈಗ ಏನ್ ಮಾಡೋದು? ಅಯ್ಯೋ ಅಯ್ಯಪ್ಪ ಬಂದ್ರೆ ಏನಪ್ಪ ಹೇಳೋದು? ಅಯ್ಯೋ ನಿಮ್ದು ಹತ್ತೆಗೆ ಬುದ್ಧಿನೇ ಇಲ್ಲ ನೋಡು. ನಿಮ್ಮ ಮಾವ ಇಂತ ಕುಡ್ಕ ಅಂತ ಗೊತ್ತಿದ್ದು ಇಲ್ಲಿಗೆ ಕರೆಸ್ಕೊಂಡು ಈಗ ಗಂಡನ ಕೈಯಿಂದಾನೆ ಪ್ರಾಣನೇ ಬಿಟ್ಲು ಸಾಕಮ್ಮ. ಪಾಪ ಅಂತ ಅನ್ಸುತ್ತೆ ಸಾಕಮ್ಮಂದು ಪರಿಸ್ಥಿತಿ ನೋಡಿದ್ರೆ. ಏನೇನೋ ಆಸೆ ಇಟ್ಕೊಂಡಿದ್ಲು, ಸಾವುಕಾತಿ ಹಾಕ್ತೀನಿ, ಹಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂತ. ಈಗ ನೋಡಿದ್ರೆ ಪಾಪ ಅವಳದು ಗಂಡನ ಕೈಯಲ್ಲೇ ಮುತ್ತೈದೆ ಸಾವು ತಗೊಂಡ್ಬಿಟ್ಲು. ಓದ್ನ ನನ್ನ ಗಂಡ ಸದ್ಯ ಬಚವಾನೆ. ಇದೇನು ಗಂಗೆ, ನಿಮ್ದು ಹತ್ತೆ ಎದ್ದೆ ನಿಂತ ಬಿಟ್ಲು. ಏನಿದು? ದೇವ 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 ಏಯ್ ದೇವ ಅಂತೆ ದೇವ. ದೇವನೂ ಇಲ್ಲ, ಪಿಡನೂ ಇಲ್ಲ, ಪಿಶಾಚಿ ಇಲ್ಲ. ನಾನೇ ನಿಮ್ಮ ಅತ್ತೆ ಸಾಕಮ್ಮ. ಸಾಕಮ್ಮ ನೀನಾ? ಅಯ್ಯೋ ನೀನ್ ಸತ್ತೇ ಹೋಗಿದ್ದ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಏನಿದು ಬದುಕ್ಬಿಟ್ಟ? ನಿಮ್ದು ಗಂಡ ನಿಮ್ದನ್ನ ಕತ್ತಿಸ್ಕೆ ಸಾಯಿಸಿ ಬಿಟ್ಟಿದ್ದ. ಇದು ಹೆಂಗೆ ಇದು? ಅದು ಹಂಗೆ ಕಣೆ ಬಾನು. ನಾನು ಸತ್ತಿರ್ಲಿಲ್ಲ, ಸತ್ತಿರೋಳ್ ತರ ನಾಟಕ ಮಾಡಿದೆ ನನ್ನ ಗಂಡನಿಂದ ಬಚಾವಾಗಕ್ಕೆ. ಈ ಗಂಗಿ ನನ್ನ ಮೂಗತ್ರ ಕೈ ಹಿಡ್ದಾಗ ನಾನು ಹಂಗೆ ಉಸಿರಿಟ್ಕೊಂಡಿದ್ದೆ, ಉಸಿರಾಡ್ತಿರ್ಲಿಲ್ಲ. ಅಮ್ಮ ಸದ್ಯ ಉಸಿರಿಟ್ಕೊಂಡು ಸಾಕಾಗಿತ್ತು. ತೊಲಗಿನ ನನ್ನ ಮಗ. ನಿಮ್ದು ಗಂಡನಿಂದ ಬಚಾವಾಗ್ಲಿಕ್ಕೆ ನಾಟಕಗೆ ಮಾಡ್ತಿದ್ದ ಸತ್ತಿರೋಳ್ ತರ. ನಮ್ದು ನಿಜವಾಗ್ಲೂ ಸತ್ತೇ ಹೋದೆ ಅಂತ ಹೆದರ್ಕೊಂಡ್ಬಿಟ್ಟಿದ್ವಿ ಸಾಕಮ್ಮ. ನಾನ್ಯಾಕೆ ಸಾಯೇನೆ, ನನ್ನ ಗುಂಡಿಗೆ ಇನ್ನು ಗಟ್ಟಿ ಆಯ್ತು ಕಣೆ ಬಾನು. ನಾನು ಇನ್ನನ 100 ವರ್ಷ ಬದುಕಿರ್ತೀನಿ. ನೀವೆಲ್ಲರೂ ಸತ್ತು ನಿಮ್ಮ ತಿಥಿ ಊಟ ಮಾಡಿನೇ ನಾನು ಸಾಯೋದು ಗೊತ್ತಾ. ನಾನು ಅಷ್ಟು ಬೇಗ ಸಾಯ ಅಂತಳಲ್ಲ, ಗಟ್ಟಿ ನಾನು. ಏನ್ ತಿಳ್ಕೊಂಡಿದ್ಯಾ? ನಮ್ಮೂರಾಗೆ ಯಾರಾದ್ರೂ ಗಟ್ಟಿ ಮಹಿಳೆ ಇದ್ದಾಳೆ ಅಂತಂದ್ರೆ ಅದು ಈ ಸಾಕಮ್ಮ ಮಾತ್ರ. ಅಲ್ಲ ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಹೋಗಿ ನನ್ನ ಗಂಡನ್ ಏಟಿಗೆ ಎದರ್ತೀನ ನಾನು. ಸುಮ್ಮನೆ ಅವನಿಂದ ಬಚಾವಾಗಕ್ಕೆ ನಾಟಕ ಮಾಡಿದೆ ಅಷ್ಟೇನೆ. ಹೆಂಗಿತ್ತು ನನ್ನ ನಾಟಕ? ಅಯ್ಯೋ ಏನ್ ಸಾಕಮ್ಮ, ಸ್ವಲ್ಪನೂ ಹಣ್ಣಿನ ಮಾನಾಗೆ ಬರ್ಲೇ ಇಲ್ಲ ನಮ್ದಕ್ಕೆ. ಆ ತರ ನಾಟಕಗೆ ಮಾಡ್ಬಿಟ್ಟೆ ಸತ್ತಿರೋಳ್ತಾರ. ನಮ್ದು ಅಂತೂ ನಿಜವಾಗ್ಲೂ ನೀನ್ ಸತ್ತೇ ಹೋಗಿದ್ಯಾ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ನಿಮ್ದು ಗಂಡ ಅಂತೂ ನಿಜವಾಗ್ಲೂ ಸತ್ತು ಹೋಗಿದ್ಯಾ ಅನ್ಕೊಂಡು ಹೆದರ್ಕೊಂಡು ಹೊಡ್ದಾ ಇದ್ದಾನೆ. ನಮ್ದು ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ. ಒಳ್ಳೆ ಐಡಿಯಾಗೆ ಮಾಡಿದ್ಯಾ ಬಿಡು ಎದರ್ಸ್ಲಿಕ್ಕೆ ನಿಮ್ದು ಗಂಡಾಗೆ. ಮತ್ತೆ ನಾನು ಸತ್ತಿರೋಳ್ ತರ ನಾಟಕ ಮಾಡ್ತಿದ್ದೆ, ನನ್ನ ಗಂಡ ಇನ್ನೂ ಕತ್ತಿಸ್ಕೆ ಇನ್ನೂ ಒದೆ ಕೊಟ್ಟಿರೋನು ನನಗೆ. ಅದಕ್ಕೆ ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಯಾರು ಬರಲಿಲ್ಲ ನನ್ನ ಸಹಾಯಕವಾಗ. ಅದಕ್ಕೆ ನಾನೇ ಒಂದು ಐಡಿಯಾ ಮಾಡಿಬಿಟ್ಟು ಸತ್ತಿರೋಳ್ ಥರ ನಾಟಕ ಮಾಡಿದ್ರೆ ಎದಕ್ಕೊಂಡು ಹೊಡ್ತಾನೆ ಅಂತ ಅಂದ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡೆ. ಯಪ್ಪ ಉಸಿರು ಇಟ್ಕೊಂಡು ಸಾಕಾಗಿತ್ತು ಯಾವಾಗ ಹೋಗ್ತಾನೋ ಅಂತ. ಸದ್ಯ ತೊಲಗಿನಲ್ಲ ಮನೆಯಾಳ. ಕುಡಿಯೋಕೆ ದುಡ್ಡು ಕೊಡು ಅಂತ ಹಿಂಸೆ ಮಾಡ್ತಿದ್ದ. ಅಕ್ಕಿ ಹುಡ್ದಿನಿ ಬಂದ್ಲು ಅವಳು. ನಾನೇನೋ ಒಳ್ಳೇದು ಹೇಳಿದ್ರೆ ಅದು ಇನ್ನೇನೋ ತಿಳ್ಕೊಂಡು ಒಯ್ಯಿ ಅಂತ ಅದು ಹೇಳ್ಕೊಟ್ಟು ಅದೇ ಹೋಯ್ತದು. ಅಯ್ಯೋ ದೇವ್ರೆ, ಯಾರೂ ಬರ್ಲಿಲ್ವಲ್ಲಪ್ಪ ಅಂತ ನನಗಂತೂ ಭಯವಾದಂಗೆ ಆಗ್ಬಿಟ್ಟು ಎಲ್ಲಿ ನಾನು ಸಾಯಿಸ್ಬಿಡ್ತಾನೋ ನಿಜವಾಗ್ಲೂ ಅಂತಾನೆ. ಹಬ್ಬ ಸದ್ಯ ಬದುಕ್ದೆ. ಅತ್ತೆ ಈಗಲಾದ್ರೂ ಗೊತ್ತಾಯ್ತಾ? ಯಾರೋ ಜೊತೆಗೆ ಇದ್ದಾರೆ, ಯಾರೋ ಗಂಡ ಜೊತೆಗೆ ಇದ್ದಾನೆ, ಯಾರೋ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾವು ಏನೋ ಮಾಡಕ್ ಹೋದ್ರೆ ಅದಿನ್ನೇನೋ ಆಗುತ್ತೆ. ನೋಡ್ದ ಆ ಸಣ್ಣಿ ಅಕ್ಕನೂ ಆ ಅಜ್ಜನೂ ಚೆನ್ನಾಗಿದ್ದಾರೆ, ಜೊತೆಗೆ ಓಡಾಡ್ತಾರೆ ಅಂತಾನ ಮಾವನ್ ಕರೆಸ್ಕೊಂಡು ಈಗ ನೀನೇ ಸಾಯೋಂತ ಪರಿಸ್ಥಿತಿ ಬಂದಿತ್ತು. ಹ್ಞೂ ಕಣೆ ಗಂಗಿ, ಇನ್ಮೇಲಂತೂ ಈ ವಯ್ಯನ ಇನ್ಯಾವತ್ತೂ ಬಾರಪ್ಪ ಅಂತ ಕರೆಯಲ್ಲ. ಬೇಕು ಅಂದ್ರೆ ದುಡ್ಡ ನಾನೇ ಹೋಗಿಸ್ಕೊಬತ್ತೀನಿ ಅಲ್ಲಿಗೆ ಹೋಗಿ. ಈ ವಯ್ಯನ್ ಮಾತ್ರ ಇಲ್ಲಿ ಬಾರಪ್ಪ ಅಂತ ಕರೆಯಲ್ಲ, ಹಬ್ಬಕ್ಕೂ ಕರೆಯಲ್ಲ, ಯಾತ್ಗೂ ಕರೆಯಲ್ಲ, ಅಲ್ಲೇ ಇರ್ಲಿ ಎಮ್ಮೆ ಕಾತ್ಕೊಂಡು ಗೌಡ್ರ ಮನೆಗೆ. ಸಾಕಮ್ಮ ನಿಮ್ದು ಈಗ ಬುದ್ಧಿ ಕಲ್ತಿರೋ ತರ ಇದೆ. ಒಳ್ಳೇದಾಗ್ಲಿ. ನಿಮ್ದು ಗಂಡನಿಂದ ಹೆಂಗೋ ನಾಟಕಗೆ ಮಾಡಿ ಬಚಾವಾಗ್ಬಿಟ್ರಲ್ಲ, ಬರ್ತೀವಿ. ಇವಾಗ ನೀನು ಸತ್ತಿದ್ಯಾ ಅನ್ಕೊಂಡು ನನಗಂತೂ ಗಾಬರಿ ಆದಂಗಾಗಿತ್ತು. ಎಲ್ಲಿ ಅಯ್ಯಪ್ಪ ಬಂದು ಅವರಪ್ಪ ಹಿಡ್ಕೊಂಡು ಹೋಯ್ತಿತ್ತೋ ಏನೋ. ಏನಪ್ಪ ಇಬ್ರು ಜಗಳ ಮಾಡ್ತಾರೆ ಇವಾಗ, ನಮ್ಮಮ್ಮ ಯಾಕೆ ಸಾಯ್ತಿ ಅಂತ ನನಗೂ ಭಯವಾಗಿತ್ತು. ನೀನು ಮಾಡಿದ ನಾಟಕ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು. ನೀನು ಉಸಿರಿ ಅದು ಹೆಂಗೆ ಬಿಗಿ ಹಿಡ್ಕೊಂಡಿದ್ದಮ್ಮ ನಾನು ನೋಡಿದಾಗ. ನೋಡ್ಬೇಕಾದ್ರೆ ಮಾತ್ರ ಬಿಗಿ ಹಿಡ್ಕೊಂತಿದ್ದೆ, ಆಮೇಲೆ ಮಾಮೂಲಿ ಉಸಿರಾಡ್ತಿದ್ದೆ ಕಣೆ ಗಂಗಿ. ನನಗೇನು ಅಷ್ಟು ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ? ಆಮೇಲೆ ಉಸಿರು ಹಿಡ್ಕೊಂಡು ಆಮೇಲೆ ಹಂಗೆ ಸತ್ತೋಗಿದೆ ನಾಟಕ ಮಾಡಕ್ ಹೋಗಿ. ನನಗೂ ಬುದ್ಧಿ ಐತೆ. ಹೋಗು ಅಡುಗೆ ಮಾಡೋಕೆ ಹೋಗಿ.